ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡ್ರಿ 28/7/2026. ಇವತ್ತಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಈ ಮಧ್ಯದಲ್ಲಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಮಾಡಾಕಿದ್ದೆ. ಏನಂತಂದರೆ ನೋಡಿ, ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ಅಡ್ಮಿಷನ್ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಿಸಿದಂತೆ ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಇದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ ಅಂಥೇಳಿ. ಸೊ ಯಾಕಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಯಾವುದೇ ಥರಂಥ ಮಾಹಿತಿಗಳನ್ನು ಗೌರ್ಮೆಂಟ್ ಕಾಲೇಜಿಗಾಗಲಿ ಪ್ರೈವೇಟ್ ಕಾಲೇಜುಗಳಿಗಾಗಿ ಕೊಟ್ಟಿಲ್ಲ. ಅಡ್ಮಿಷನ್ ಪ್ರಕ್ರಿಯೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂಥೇಳಿ ಅವರು ಒಂದು ಆದೇಶವನ್ನು ಹೊರಡಿಸಿ ಸುಮ್ಮನೆ ಬಿಟ್ಟಿದ್ದಾರೆ. ಸೊ ಹಿಂಗಿರಬೇಕಾದ್ರೆ ನೀವು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊತೀನಪ್ಪ ಅಂತಂದ್ರೆ ಅದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ. ನಿಮ್ಮ ಮಗುವಿಂದು ನಿಮ್ಮ ನಡುವಿನ ರಿಸ್ಕ್ ಆಗುತ್ತೆ ಹೊರತು ಇಲ್ಲಿ ಯಾರು ಜಿಮ್ಮೆದಾರಿ ತೊಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ನಾವು ಕಾಲ್ ಕೂಡ ಮಾಡಿ ಮಾಹಿತಿ ಕೇಳಿದಾಗ ಅದು ನಿಮ್ಮ ವೈಯಕ್ತಿಕ ಅಂತ ಹೇಳಿಬಿಡ್ತಾರೆ ಅವರು. ನಿಮ್ಗೆ ಬಿಟ್ಟಿರುವಂಥ ವಿಷಯ. ನಾವೇನು ಇಲ್ಲಿ ನಿಮ್ಗೆ ಅಡ್ಮಿಷನ್ ಮಾಡಿಸಿ ಪ್ರೈವೇಟ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿರಿ ಅಂತ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಅದು ನಿಮಗೆ ಬಿಟ್ಟಿರುವಂಥದ್ದು. ಇಲ್ಲಪ್ಪ ಅಂತಂದರೆ ಕಾಲಕ್ಕೆ ತಕ್ಕಂಗೆ ಏನು ನೋಟಿಫಿಕೇಷನ್ ಬಿಡ್ತಿರ್ತೀವಿ ಅದನ್ನು ನೋಡ್ತಾ ಇರಿ ಅಂತ ಹೇಳಿ ಮಾಹಿತಿಗಳನ್ನು ಕೊಡ್ತಿರುವಂಥದ್ದು. ಹಿಂಗಿರಬೇಕಾದ್ರೆ ಸೊ ಇಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಡಿಸೈಡ್ ಮಾಡ್ಕೋಬೇಕು. ನಾವು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತಾ ಅಥವಾ ಮುಂದೆ ಅದಕ್ಕೆ ಫ್ಯೂಚರ್ ಇದೆಯಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ಯಾಕೆ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂತಂದರೆ, ಸೊ ನೋಡಿ, ಈವರೆಗೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2026ನೇ ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಬಂದಾಯಿತು ಅಂತ ಮಾಹಿತಿ ಕೂಡ ಬಂದಿತ್ತು. ಯಾಕಂದ್ರೆ ಬಂದ್ ಅಂದ್ರೇನು SSLC ಮೇಲೆ ಇಲ್ಲ, PUC ಮೇಲೆ ಮಾತ್ರ ಅಂಥೇಳಿ ನಮ್ಮ ಹೊಸ ಕೌನ್ಸಿಲ್, ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲ್ನವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಿಂಗಿರಬೇಕಾದ್ರೆ ಈಗಾಗಲೇ ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ಗಳನ್ನು ತೊಗೊತಾ ಇದ್ದಾರೆ. ನಾವು ಹೋಗಿ ಅಡ್ಮಿಷನ್ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತಂದ್ರೆ ಅದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ. ಅದಕ್ಕೆ ನೀವೇ ಜಿಮ್ಮೆದಾರಿ ಆಗ್ತೀರಾ. ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಜಿಮ್ಮೆದಾರಿ ಆಗ್ತೀರಿ. ಅದು ನೀವು ಕೋರ್ಸನ್ನು ಅಡ್ಮಿಷನ್ ತೊಗೊಳ್ಳೋದು ಬಿಡೋದು. ಬಟ್ ಪ್ರೈವೇಟ್ ಕಾಲೇಜುಗಳು ಅಡ್ಮಿಷನ್ಗಳನ್ನು ತೊಗೊತಾ ಇದ್ದಾವೆ, ಇಲ್ಲ ಅಂತಿಲ್ಲ. ಅದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ. ಇದಕ್ಕೆ ಪ್ಯಾರಾಮೆಡಿಕಲ್ ಬೋರ್ಡ್ ಆಗಲಿ ಅಥವಾ ನಾನು ಕೊಡುವಂಥ ಮಾಹಿತಿಗಾಗಲಿ ಯಾವುದೇ ಥರದ ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಇದಕ್ಕೆ ಅಡ್ಮಿಷನ್ ತೊಗೋಬಾರ್ದು ಅನ್ನೋದು ಗೈಡ್ಲೈನ್ಸೇ ಇಲ್ಲ. ಸೊ ಹಿಂಗಿರಬೇಕಾದ್ರೆ ನೀವು ಯಾರ ಮಾತುಗಳನ್ನು ಕೇಳಿ ನೀವು ಅಡ್ಮಿಷನ್ಗಳನ್ನು ತೊಗೊತಾ ಇದ್ದೀರಿ? ಸರ್ಕಾರದ ಮಾತುಗಳನ್ನು ಕೇಳಿ ಅಡ್ಮಿಷನ್ ತೊಗೊತಾ ಇದ್ದೀರೋ ಅಥವಾ ಪ್ಯಾರಾಮೆಡಿಕಲ್ ಬೋರ್ಡನ್ನ ಮಾತುಗಳನ್ನು ಕೇಳಿ ನೀವು ಅಡ್ಮಿಷನ್ ತೊಗೊತಾ ಇದ್ದೀರೋ ಅನ್ನೋದನ್ನು ನಿಮಗೆ ಬಿಟ್ಟಿರುವಂಥ ವಿಷಯ. ಸ್ವಲ್ಪ ಯೋಚನೆ ಮಾಡ್ಕೋರಿ ಅಷ್ಟೇ.